ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ, ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ. ವಸಂತ ಮಾಸದ ಚಿಗುರು, ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪ್ರಕೃತಿಯಲ್ಲಿನ ಏರುಪೇರು, ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ. ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ. ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು, ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸ್ಕೊಂಡು ಇಡೀ ವರ್ಷ ಹಾಯಾಗಿರಬಹುದು. ಹಾಗಾದರೆ ಬನ್ನಿ, 12 ರಾಶಿಗಳವರ ಆದಾಯ, ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ಒಂದೆರಡು ಅಂಶಗಳನ್ನು ನೋಡೋಣ. ಈಗ ಮಿಥುನ ರಾಶಿಯವರಿಗೆ ಈ ವರ್ಷ ಆದಾಯ ಎಷ್ಟು, ಖರ್ಚೆಷ್ಟು ಅಂತ ನೋಡೋದಾದರೆ 70% ಆದಾಯ, 30% ಖರ್ಚು. ನೋಡಿ, ಮನೆ ಖರ್ಚು, ತೀರ್ಥಯಾತ್ರೆ, ಔಷಧಿ, ಮದುವೆ, ಹೀಗೆ ಪ್ರತಿಯೊಂದಕ್ಕೂ ಒಂದು ಅಂದಾಜು ಬಜೆಟನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕೋ ಉತ್ಸಾಹನೇ ಇಲ್ಲ, ಮಾಮೂಲಿನ ಹಾಗೆ ಚಟುವಟಿಕೆಯಿಂದ ಇರೋಕ್ಕಾಗ್ತಿಲ್ಲ ಅಂತ ಅನಿಸುತ್ತೆ. ಸಾಧ್ಯವಾದಷ್ಟು ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಹಿಂದಿನ ಹಾಗೆಯೇ ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳಿ. ಮನೆಯಲ್ಲಿ ಈ ವರ್ಷ ಶುಭ ಕಾರ್ಯಗಳು ನಡೆಯುತ್ತವೆ. ಇದರ ನಡುವೆಯೇ ಕೆಲವರು ಸ್ಥಾನವನ್ನು ಕಳೆದುಕೊಳ್ತೀರಿ. ಶನಿ ಮಹಾತ್ಮರು ಹಾಗೂ ಗುರುಗ್ರಹರು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹೀಗಾಗಿ ಧನಹಾನಿ, ಮಾನಹಾನಿ, ಅನಾರೋಗ್ಯಗಳು ಕೂಡ ಕಾಡುತ್ತವೆ. ಕೆಲವರಿಗೆ ಮನೆ ಖರೀದಿ ಯೋಗ ಇದೆ. ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಮನೆಯನ್ನು ಬದಲಾಯಿಸುವಂತಹ ಸಮಯ ಬರುತ್ತೆ. ಆದಷ್ಟು ಮಾತಿನ ಮೇಲೆ ಹಿಡ್ತಾ ಇರಲಿ. ಕುಟುಂಬ ಸದಸ್ಯರ ನಡುವೆ ಕಲಹ, ಜಮೀನು, ಆಸ್ತಿ ವಿವಾದ ಉಂಟಾಗುತ್ತೆ. ಏನು ಪರಿಹಾರ ಅಂದರೆ, ಆದಷ್ಟು ಮೌನ ವಹಿಸಿ, ಅವಶ್ಯಕತೆ ಇದ್ದಾಗಷ್ಟೇ ಮಾತನಾಡಿ. ಸಾಧ್ಯವಾದರೆ ಕುಲದೇವಿಯ ಗರುಡ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಮಾಡಿ. ಶುಭವಾಗಲಿ.